ಕರ್ನಾಟಕ ರಕ್ಷಣಾ ವೇದಿಕೆಯ ಅವರ ಸಹಕಾರದಿಂದ ಪಟ್ಟಣದಲ್ಲಿ ನಮಗೆ ಗಿಡ ನೆಡಲು ಸಾಧ್ಯವಾಯಿತು ಅಂತ ಶ್ರೀ ಹಟ್ಟಿರುದ್ರ ಟ್ರಸ್ಟ್ನ ಉಪಾಧ್ಯಕ್ಷರಾದ ಜಯಣ್ಣ ಹೇಳಿದರು. ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಗುರುದೇವೋಭವ ಶ್ರೀ ರುದ್ರ ಟ್ರಸ್ಟ್ ಬಳ್ಳಾರಿ ಅಡಿಯಲ್ಲಿರುವ ಉಪ ಟ್ರಸ್ಟ್ ಆದ ಶ್ರೀ ಹಟ್ಟಿರುದ್ರ ಟ್ರಸ್ಟ್ ರಾಯಚೂರು ವತಿಯಿಂದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಶುಭ ಆಶೀರ್ವಾದ ಹಾಗೂ ಶ್ರೀ ಗುರು ರವಿಶಂಕರ ಸ್ವಾಮೀಜಿಯವರ ಸಲಹೆ ಮಾರ್ಗದರ್ಶನದ ಒಂದು ಸಹಕಾರದಿಂದ ಶುಭ ಆಶೀರ್ವಾದಗಳೊಂದಿಗೆ ಪ್ರಥಮವಾಗಿ ಪ್ರಕೃತಿ ಮಾತೆಗೆ ಹಸಿರು ಕಾಣಿಕೆ ನೀಡುವುದರೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ಅಂತ ಹೇಳಿದರು. ಆದ್ದರಿಂದ ಶ್ರೀ ಗುರು ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಅವರ ಪುಣ್ಯಕ್ಷೇತ್ರವಾದ ನಾಯಕನಹಟ್ಟಿಯಲ್ಲಿ 200 ಗಿಡಗಳನ್ನು ರಸ್ತೆ ಬದಿಗಳಲ್ಲಿ ನೆಡುವ ಹಾಗೂ ಸುಮಾರು 5,000 ವಿಧ ವಿಧವಾದ ವೃಕ್ಷದ ಮರದ ಬೀಜಗಳನ್ನು ಕೆರೆಯ ದಂಡೆಯ ಸುತ್ತಲೂ ಕೂಡ ಹಾಗೂ ಅವಶ್ಯಕತೆ ಇರುವ ದೇವಸ್ಥಾನದ ಆವರಣದಲ್ಲಿ ಬಿತ್ತನೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 200 ಮರಗಳನ್ನು ನೆಡುವ ಮತ್ತು 5,000 ಬೀಜಗಳನ್ನು ಬಿತ್ತುವ ಕಾರ್ಯಕ್ರಮದಲ್ಲಿ ಶ್ರೀ ರುದ್ರ ಟ್ರಸ್ಟ್ ಬಳ್ಳಾರಿ ಹಾಗೂ ಶ್ರೀ ಹಟ್ಟಿರುದ್ರ ಟ್ರಸ್ಟ್ ರಾಯಚೂರಿನ ಎಲ್ಲ ಪ್ರಕೃತಿ ಪ್ರೇಮಿಗಳು ಹಾಗೂ ಆಸಕ್ತಿ ಹೊಂದಿದವರು ಸ್ವಇಚ್ಛೆಯಿಂದ ಭಾಗವಹಿಸಿದರು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದರು. ಶ್ರೀ ಹಟ್ಟಿರುದ್ರ ಟ್ರಸ್ಟ್ನ ಅಧ್ಯಕ್ಷರಾದ ಮೋಹನ್ ಗೌಡ್ರು ಬಳ್ಳಾರಿ, ಉಪಾಧ್ಯಕ್ಷರಾದ ಕೆ ಜಯಣ್ಣ ಹೊಸಪೇಟೆ, ಖಜಾಂಚಿ ಶ್ರೀಮತಿ ಕೆ ಜಯಮ್ಮ ಹೊಸಪೇಟೆ ಹಾಗೂ ಸದಸ್ಯರಾದ ಮಾನ್ವಿ ಸುರೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷರಾದ ಮುತ್ತಯ್ಯ ಅವರು ಮಾತನಾಡಿದರು. ಹಟ್ಟಿರುದ್ರ ಟ್ರಸ್ಟ್ನ ವತಿಯಿಂದ ಗಿಡ ನೆಡ್ತಾ ಇರುವುದು ನಮಗೆಲ್ಲ ಸಂತೋಷವಾಗಿದೆ ಎಂದರು ಮತ್ತು ಅವರ ಕುಟುಂಬದವರನ್ನ ದೇವರ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದರು. ನಾಯಕನಹಟ್ಟಿ ಪಟ್ಟಣದವರು ಹಾಗೂ ಇನ್ನಿತರ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಎಲ್ರಿಗೂ ನಮಸ್ಕಾರ. ಹಟ್ಟಿ ರುದ್ರ ಸಂಘ ರಾಯಚೂರು ಶಾಖೆಯಿಂದ ಈ ಪದಗ್ರಹಣ ಕಾರ್ಯಕ್ರಮವನ್ನು ಈ ಕ್ಷೇತ್ರಾಧಿಪತಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಯ ಸನ್ನಿಧಾನದಲ್ಲಿ ನಾವು 200 ಗಿಡಗಳನ್ನು ನೆಡುವುದರ ಮೂಲಕ ಮತ್ತು 5,000 ಸಸಿಗಳನ್ನು ಬಿತ್ತನೆ ಮಾಡೋದರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇದು ದೇವಸ್ಥಾನದವರು, ಆಮೇಲೆ ನಮ್ಮ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ನೆರವೇರಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಈ ಸಂಘದ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯನ್ನು ಮನದಲ್ಲಿ ನೆನೆಯುತ್ತಾ ಈ ಸಂದರ್ಭದಲ್ಲಿ ಮಾತಾಡೋಕೊಂಡು ಇಷ್ಟಪಡ್ತೇವೆ. ಗಿಡ ನೆಡುವ ಸಸಿ ಮರೋ ಕಾರ್ಯಕ್ರಮದಲ್ಲಿ ಈ ಮಾನವನಿಗೂ ಬೇಕಾಗಿರೋದು ಆಮ್ಲಜನಕ. ಈಗ ಸರಿಸುಮಾರು ಈ ವಾತಾವರಣದಲ್ಲಿ ನಾವು ಉಸಿರಾಟ ತೊಂದರೆಯಿಂದ ಮಾನವ ಬಳಲ್ತಿರೋದು. ಹಾಗಾಗಿ ನಾವು ಸಸಿ ನೆಟ್ಟು ಬೇರೆಯವರಿಗೆ ಗಾಳಿ ನೀಡಿ ಸ್ಫೂರ್ತಿದಾಯಕವಾಗಿ ಮಾಡಬೇಕಂತ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಗಾಳಿಯ ಕೊರತೆಯಿಂದ ಮಾನವ ಶ್ವಾಸಕೋಶ ತೊಂದರೆಯಿಂದ ಬಳಲ್ತಾನೆ. ಹಾಗಾಗಿ ನಾವು ಮರ ನೆಟ್ಟು ಬೇರೆಯವರಿಗೆ ಗಾಳಿ ನೀಡೋ ಪುಣ್ಯವನ್ನು ತೀರಿಸಿಕೊಳ್ಳೋ ಕೆಲಸನ ಮಾಡ್ತೀವಿ. ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಅವರ ಆಶೀರ್ವಾದದಿಂದ, ನಮ್ಮ ಗುರುಗಳವರ ಕೃಪಾಶೀರ್ವಾದದಿಂದ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ಹಟ್ಟಿ ರುದ್ರ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹಟ್ಟಿ ರುದ್ರ ಸ್ವಾಮಿ ಟ್ರಸ್ಟಲ್ಲಿದ್ದ ಬಂದಿದ್ದೀವಿ, ಹೊಸಪೇಟೆಯಲ್ಲಿದ್ದ ಬಂದಿದ್ದೀವಿ. ನಮ್ಮ ಹೆಸರು ಜಯಣ್ಣ ಅಂತೇಳಿ, ನಮ್ಮ ಹೆಸರು ಜಯಮ್ಮ ಇಬ್ಬರು ಬಂದಿದ್ದೀವಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದೈತೆ. ಈಗ ಇಲ್ಲಿ ಮಳೆಗಾಲದಲ್ಲಿ ಆಕ್ಸಿಜನ್ ಏನಿರ್ತಲ್ಲ ಅದರಿಂದ ಅದು ಬೇಕಂತೇಳಿ ಅದಕ್ಕೋಸ್ಕರ ಒಂದು 200 ಗಿಡ 5,000 ಬೀಜ ಎಲ್ಲ ಬಿತ್ತಿ ಇದು ಮಾಡಿದ್ದೀವಿ. ಎಲ್ಲ ಇಲ್ಲ ಆಕ್ಸಿಜನ್ ಆಕ್ಸಿಜನ್ ಬರಬೇಕಂತ ನಾವು ಅನುಕೂಲವಾಗಿ ಮಾಡ್ತಾ ಇದ್ದೀವಿ. ಊಟ ನೀರು ಫ್ರೀಯಾಗಿ ಸಿಗುತ್ತೆ, ಬಟ್ ಆಕ್ಸಿಜನ್ ಸಿಗಲ್ಲ. ಅದರಿಂದ ಈ ಗಿಡ ನೆಟ್ಟಿದ್ದಕ್ಕೆ 200 ಗಿಡ ನೆಟ್ಟಿದ್ದಕ್ಕೆ ಅದು ಆಕ್ಸಿಜನ್ ಕೊಡ್ತದೆ, ಅದು ಒದಗಿಸಲ್ಲ ಅಂತೇಳಿ ನಾವು ಇದು ಮಾಡಿದ್ದೀವಿ. ಒಂದು 200 ಗಿಡಗಳು 5,000 ಬೀಜಗಳು ನೆಟ್ಟಿದ್ದೀವಿ. ಅದರಿಂದ ಎಲ್ಲರಿಗೆ ಆಸರೆ ಇಲ್ಲ ಅಂತೇಳಿ ನಾವು ಹೇಳ್ತೇವೆ. ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಟ್ರಸ್ಟ್ ಕಡೆಯಿಂದ ಏನು ಗಿಡ ನೀಡೋದು ಕಾರ್ಯಕ್ರಮ ನೀನು ಅಂದುಕೊಂಡಿದ್ರು, ಅಲ್ಲಿ ಸ್ವಲ್ಪ ಯಾರು ಅಡೆತಡೆ ಮಾಡಿದಂತೆ ಮತ್ತೆ ನಾವು ಬಂದು ಕೇಳಿದಾಗ ಈ ಥರ ಅಂತ ಹೇಳಿದ್ರು. ಆವಾಗ ನಾವೇ ಮುಂದೆ ನಿಂತುಬಿಟ್ಟು ಆ ಹಟ್ಟಿರುದ್ರ ಟ್ರಸ್ಟ್ಗೆ ನಾವು ಫುಲ್ ಸಹಕಾರ ಕೊಟ್ಟಿದ್ದೀವಿ. ಮುಂದೆ ಇಂಥ ಟ್ರಸ್ಟ್ ಬಂದು ಈ ಬರಡು ಪ್ರದೇಶ, ಒಂಥರ ಮಳೆ ಇಲ್ಲದ ಪ್ರದೇಶ, ಇಲ್ಲಿ ಗಿಡ ಮರ ಕಮ್ಮಿ ಇದ್ದಾವೆ. ಇಲ್ಲ ಇತ್ತು ಹಲವಾರು ಟ್ರಸ್ಟ್ಗಳೆಲ್ಲ ಬಂದುಬಿಟ್ಟು ಗಿಡ ನೆಟ್ಟಿದ್ರೆ ಮುಂದೊಂದು ದಿನಗಳಲ್ಲಿ ನಮಗೆ ಒಳ್ಳೆ ಪರಿಸರ ಸಿಗುತ್ತೆ, ಗಾಳಿ ಸಿಗುತ್ತೆ, ನೆರಳು ಸಿಗುತ್ತೆ. ಇಲ್ಲಾಂದರೆ ನಮ್ಮದು ಬಿಸಿಲು ಕಾಲದಲ್ಲಿ ಒಂದು ಕುತ್ಕೊಳ್ಳೋದಕ್ಕೆ ಒಂದು ಗಿಡ ನೆರಳಿರಲ್ಲ. ಇಷ್ಟೇಳಿ ನಾನು
ನಾವು ಮೂಲತಃ ಹೊಸಪೇಟೆ ಅವರು. ಇಲ್ಲಿ ನಾಯಕನ ಸ್ವಾಮಿ ಮಠಕ್ಕೆ ಬಂದಿದ್ವಿ ಒಂದು 3 ಸರ್ತಿ. ಬಂದಾಗ ಬಿಸಿಲಿಗೆ ಗಿಡ ನೆರಳಿದ್ರೆ ಗಿಡ ಇರಲಿಲ್ಲ, ಆಕ್ಸಿಜನ್ ಥರ ಕಮ್ಮಿ ಇತ್ತು. ಅದರಿಂದ ಆಕ್ಸಿಜನ್ ಜಾಸ್ತಿ ಅಂತೇಳಿ ಮೂಲತಃ ಹೊಸಪೇಟೆ ಅವರು. ನಮ್ಮ ಬರಡು ಪ್ರದೇಶ ನಾಯಕನಹಟ್ಟಿ ಅಂದರೆ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಅಂದರೆ ನಾಯಕನಹಟ್ಟಿ. ಅಂಥ ಪುಣ್ಯಕ್ಷೇತ್ರ ದೇವಸ್ಥಾನಕ್ಕೆ ಬಂದುಬಿಟ್ಟು ಇವ್ರು ನೋಡಿಬಿಟ್ಟು ನಮ್ಮ ನಾಯಕನಹಟ್ಟಿಯಲ್ಲಿ ಪುಣ್ಯಕ್ಷೇತ್ರಕ್ಕೆ 500 ಗಿಡ ನೆಟ್ಟಿದ್ದಾರೆ ಅಂದರೆ ಅವ್ರು ನಾವು ಮೆಚ್ಕೋಬೇಕು. ಯಾಕಂದರೆ ಈ ಕಾಲದಲ್ಲಿ ಮಳೆಯಿಂದ ಕಾಲದಲ್ಲಿ ಬಂದುಬಿಟ್ಟು ಅವ್ರು ಹೊಸಪೇಟೆಯಿಂದ ಬಂದಿದ್ದಾರೆ. ಅವ್ರಿಗೆ ಏನು ಬೇಕಾಗಿತ್ತು ಗಿಡ ನೆಟ್ಟದು? ನಮ್ಮವರು ನಾಯಕನಹಟ್ಟಿ ಹೋಗ್ಲಿಲ್ಲ ಮಸ್ತು ಇದ್ದಾರೆ, ಮಸ್ತು ಟ್ರಸ್ಟ್ಗಳು ಇದ್ದಾವೆ. ಈ ಥರ ಮಾಡೋದ್ರಿಂದ ನಮಗೆ ಭಾಳ ಸಂತೋಷ ಅನ್ನಿಸ್ತಿದೆ. ನಾವು ಹೊಸಪೇಟೆಯವರು. ಇಲ್ಲಿ ನಾಯಕನಹಟ್ಟಿ ತಿಪ್ಪೇಶ್ವರ ಸ್ವಾಮಿ ಮಠಕ್ಕೆ ಬಂದಿದ್ವಿ. ಒಂದು 4 ಸರ್ತಿ ಬಂದಿದ್ವಿ. ಅದು ನೆರಳು ಇಲ್ಲ ಹಾಗೆ ಅಂತ ಹೇಳಿದ್ರು. ನಾವು ಅದಕ್ಕೋಸ್ಕರ ಒಂದು ಇಲ್ಲಿ 200 ಗಿಡ ನೆಟ್ಟಾಕತ್ತೀವಿ. ಆಮೇಲೆ ಒಂದು 5,000 ಬೀಜ ನೆಟ್ಟಾಕತ್ತೀವಿ. ಅದರಿಂದ ಎಲ್ಲರಿಗೂ ಇದಾಗುತ್ತೆ. ಆಮೇಲೆ ಆಕ್ಸಿಜನ್ ಎಲ್ಲ ಚೆನ್ನಾಗಿ ಇದಾಗ್ತದೆ. ಈ ಕೆಲಸ ಮಾಡ್ತೀವಿ. ಗುರು ಶೆಟ್ಟಿ ಹಟ್ಟಿರುದ್ರ ಸ್ವಾಮಿ ಕವರ್ ಮಾಡಿ. ಆಕ್ಸಿಜನ್ ಗಿಡ ನೆಟ್ಟೋದಕ್ಕೆ ಆಕ್ಸಿಜನ್ ಚೆನ್ನಾಗಿರ್ತದೆ. ಎಲ್ಲ ರೀತಿಯಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ, ಆರೋಗ್ಯ ಆಗ್ತದೆ ಅಂತ ಎಲ್ಲ ಇದು ಮಾಡಿದ್ದೀವಿ. ನನ್ನ ಜಾತ್ರೆಗೆಲ್ಲ ಎಲ್ಲರಿಗೆ ಸ್ವಲ್ಪ ನೆರಳಾಗಿ ಸ್ವಲ್ಪ ಸಂತೋಷ ಅವರಿಗೆ ಕೂಡ. ಏನು